ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೀಗ ಇದನ್ನು ನೋಡಿ ಏನು ಮಾಡ್ತಾ ಇದ್ದೇವೆ ಅಂತ ಹೇಳೋದು ನಿಮಗೆ ಐಡಿಯಾ ಆಗಿರಬೇಕು. ಹೌದು, ನಾವಿವತ್ತು ಮಸಾಲೆ ಪೂರಿಯನ್ನು ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಪೂರಿಯನ್ನು ನಾನು ರೆಡಿಮೇಡಾಗಿ ತಂದೆ ಮನೆಯಲ್ಲಿ ಹುರಿದಿದ್ದದನ್ನು ಈಗ ನೋಡಿ ಮಸಾಲೆ ಪೂರಿಯನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡಿಕೊಳ್ಬೋದು ಅಂತ ಹೇಳೋದನ್ನು ನಾವು ಮಾಡಿ ತೋರಿಸ್ತಾ ಇದ್ದೇವೆ. ಇವತ್ತು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಒಂದು ದಪ್ಪ ತಳದ ಬಾಣಲೆ ತಗೊಂಡು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಜೀರಿಗೆ, 1 ಪಲಾವ್ ಎಲೆ, 1 ಇಂಚಿನಷ್ಟು ಚಕ್ಕೆ, ಒಂದು 4-5 ಲವಂಗ, ಹಾಗೆಯೇ ಒಂದು 7-8 ಬೆಳ್ಳುಳ್ಳಿ ಎಸಳುಗಳು, ಒಂದು 3 ಹಸಿಮೆಣಸು, ನಂತರ 1 ದೊಡ್ಡ ಈರುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಅದನ್ನು ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗುವವರೆಗೆ ಅದನ್ನು ಹುರಿತಾ ಇರಿ. ಇದೆಲ್ಲ ನೀವು ದೊಡ್ಡ ಉರಿಯಲ್ಲೇ ಮಾಡ್ಕೊಳ್ಬೋದು. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಟ್ಟು ಪುದೀನ, 1 ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನಾವೇನು ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ದೇವೆ ಅದನ್ನು ಪೂರ್ತಿ ತಣ್ಣಗಾದ ನಂತರ ಅದಕ್ಕೆ ಹಾಕ್ಕೊಂಡು ಅದಕ್ಕೆ ರುಬ್ಬುವಾಗ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೋಬೇಡಿ. ಈಗ ಇದಕ್ಕೆ ಸ್ವಲ್ಪ ಸೋಂಪಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಇಡೀ ಸೋಂಪು ಕೂಡ ಹಾಕ್ಕೊಳ್ಬೋದು. ಇವಿಷ್ಟನ್ನು ನುಣ್ಣಗೆ ರುಬ್ಬಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳುವ. ಹಾಗೆ ಒಂದು ಕುಕ್ಕರಲ್ಲಿ ಒಂದು 3 ಆಲೂಗಡ್ಡೆ ಹಾಗೂ 1 ಕಪ್ಪಷ್ಟು ಬಟಾಣಿಯನ್ನು ಮೆತ್ತಗೆ ಬೇಯಿಸಿ ಇಟ್ಕೊಂಡಿದ್ದೇನೆ. ಬಟಾಣಿ ನೋಡಿ ಈ ಥರ ಮೆತ್ತಗೆ ಬೇಯಬೇಕು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಎಷ್ಟು ಸ್ಮ್ಯಾಶ್ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಅದು ಸ್ಮ್ಯಾಶ್ ಆದ ನಂತರ ಪುನಃ ನಾವು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವೇನು ರುಬ್ಬಿದ ಪೇಸ್ಟ್ ಇದೆ ಆ ಪೇಸ್ಟನ್ನು ಅದಕ್ಕೆ ಹಾಕ್ಕೊಳ್ಳಿ. ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಅಂದರೆ 1-2 ನಿಮಿಷ ದೊಡ್ಡ ಉರಿಯಲ್ಲೇ ಅದನ್ನು ಫ್ರೈ ಮಾಡಿಕೊಳ್ಳಿ. ಉರಿ ಸಣ್ಣ ಮಾಡಿ ಅದು ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಪೂರಿ ಕರಿದುಕೊಳ್ಳುವ. ಪಾನಿಪುರಿ ವಡೆ ತಗೊಂಬಂದು ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೇನೆ. ನೋಡಿ ಈ ಥರ ಅದನ್ನು ಮಗುಚುತ್ತಾ ಇರಬೇಕು, ಇಲ್ಲದಿದ್ದರೆ ಒಂದು ಸೈಡ್ ಬೇಯ್ತದೆ, ಒಂದು ಸೈಡ್ ಬೇಯುವುದಿಲ್ಲ. ಇದು ಆ ಥರ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಮಗುಚುತ್ತಾ ಇರಿ. ಬೆಂದಂತಹ ಪೂರಿಗಳನ್ನು ತೆಗೆಯುವ. ಅದೇ ರೀತಿ ನಮಗೆ ಎಷ್ಟು ಪೂರಿ ಬೇಕೋ ಅಷ್ಟು ಪೂರಿಯನ್ನು ಇದೇ ರೀತಿ ಫ್ರೈ ಮಾಡಿಕೊಳ್ಳುವ. ಇದೆಲ್ಲವನ್ನು ಕೂಡ ಒಂದು ಗಾಳಿ ಆಡದ ಡಬ್ಬದಲ್ಲಿ ತುಂಬಿಸಿ ಇಟ್ಕೊಳ್ಳುವ. ಫ್ರೈ ಆಗಲಿಕ್ಕೆ ಬಿಟ್ಟ ಮಸಾಲೆ ಫ್ರೈ ಆಯ್ತಿಲ್ಲಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಪಾನಿಪುರಿ ಹುಡಿ, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹುಡಿ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರು. ಟೊಮೆಟೊ ಹುಳಿ ಇದ್ದರೆ ಆಮ್ಚೂರು ಹಾಕಬೇಕು ಅಂತ ಇಲ್ಲ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, 1/4 ಟೀ ಸ್ಪೂನಷ್ಟು ಅರಶಿನ, ಖಾರ ಕಮ್ಮಿ ಉಂಟು ಅಂತಾದರೆ 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು. ಇವಿಷ್ಟನ್ನು ಹಾಕಿ ಮತ್ತೆ ಪುನಃ 1 ನಿಮಿಷ ಅದನ್ನು ಫ್ರೈ ಮಾಡಿಕೊಳ್ಬೇಕು. ನಾವು ಹಾಕಿದ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ನಂತರ ಅದಕ್ಕೆ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇವೆ ಆ ಆಲೂಗಡ್ಡೆ ಹಾಗೂ ಬಟಾಣಿಯನ್ನು ಅದಕ್ಕೆ ಸೇರಿಸ್ತಾ ಹೋಗಿ ಈ ಮಸಾಲೆಯನ್ನು ಒಂದು 4-5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಬೇಕು. ಹಾಗೆ ಅದು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅದರ ಮಸಾಲೆ ಅಷ್ಟು ನೀರು ಈಗಲೇ ಆ್ಯಡ್ ಮಾಡಿಕೊಳ್ಬೇಕು. ಆಮೇಲೆ ನೀರು ಆ್ಯಡ್ ಮಾಡಿದರೆ ಅದಷ್ಟು ರುಚಿ ಆಗೋದಿಲ್ಲ. ಹಾಗಾಗಿ ನಿಮಗೆ ಎಷ್ಟು ತೆಳ್ಳಗೆ ಬೇಕದು ಮಸಾಲೆ, ನಿಮಗೆ ಕೆಲವರಿಗೆ ಒಂದು ಸ್ವಲ್ಪ ಗಟ್ಟಿ ಬೇಕು, ಕೆಲವರಿಗೆ ಒಂದು ಸ್ವಲ್ಪ ತೆಳ್ಳಗೆ, ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ಥರ ಇರ್ತದೆ. ಹಾಗೆ ಮಸಾಲೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಕುದಿಬೇಕಾದ್ರೆ ಮೊದಲೇ ಸೇರಿಸ್ಕೊಳ್ಳಿ, ಆಮೇಲೆ ಸೇರಿಸ್ಕೊಳ್ಬೇಡಿ. ನೋಡಿ ನಮ್ಮ ಮಸಾಲೆ ಪೂರಿಯ ಮಸಾಲೆ ರೆಡಿ ಆಯಿತು. ಈಗ ಇದಕ್ಕೆ ಉಪ್ಪು ಕಡಿಮೆ ಆಗಿದೆ ಅಂತಾದರೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ನಮ್ಮ ಪೂರಿ ರೆಡಿ ಆಯಿತು, ಮಸಾಲೆ ರೆಡಿ ಆಯಿತು. ಹಾಗೆಯೇ ಅದಕ್ಕೆ ಬೇಕಾದ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಹಾಗೂ ಸಿಹಿ ಚಟ್ನಿ. ಗ್ರೀನ್ ಚಟ್ನಿ ಬೇಕು ಅಂತಂದರೆ ಗ್ರೀನ್ ಚಟ್ನಿ ಕೂಡ ಮಾಡಿಕೊಳ್ಬೋದು. ನಾನು ಮಾಡಲಿಲ್ಲ. ಒಂದು ಸ್ವಲ್ಪ ಸೇವು ಅಥವಾ ಮಿಕ್ಸ್ಚರ್. ಮಸಾಲೆ ಪೂರಿ ಮಾಡಲಿಕ್ಕೆ ಎಲ್ಲವೂ ಕೂಡ ರೆಡಿ ಆಯಿತು.
ಪೂರಿ ರೆಡಿ ಇದೆ. ಒಂದು 5ರಿಂದ 6 ಪೂರಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಹುಡಿ ಮಾಡ್ಕೊಳ್ಳಿ. ಫಸ್ಟಿಗೆ ಹುಡಿ ಮಾಡ್ಕೊಂಡ ನಂತರ ನಿಮಗೆ ಎಷ್ಟು ಮಸಾಲೆ ಬೇಕು ಅಷ್ಟು ಮಸಾಲೆಯನ್ನು ಹಾಕ್ಕೊಳ್ಳಿ. ಮಸಾಲೆ ಹಾಕಿದ ನಂತರ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಟೊಮ್ಯಾಟೊ ಹಾಕಿ ಮೇಲಿಂದ ನಿಮಗೆ ಎಷ್ಟು ಸೇವು ಬೇಕೋ ಅಷ್ಟು ಸೇವನ್ನು ಹಾಕ್ಕೊಂಡು, ಅಥವಾ ಮಿಕ್ಸ್ಚರ್ ಬೇಕಾದರೆ ಮಿಕ್ಸ್ಚರ್ ಹಾಕ್ಕೊಂಡು, ಮೇಲಿಂದ ಸ್ವೀಟಿಗೆ ಬೇಕಾದರೆ ಸ್ವೀಟ್ ಚಟ್ನಿ, ಹಾಗೆಯೇ ಖಾರ ಬೇಕಾದವರು ಕೆಂಪು ಚಟ್ನಿ ಅಥವಾ ಗ್ರೀನ್ ಚಟ್ನಿಯನ್ನು ಕೂಡ ಮೇಲಿಂದ ಹಾಕ್ಕೊಳ್ಬೋದು. ಅಲ್ಲಿಗೆ ನಮ್ಮ ರುಚಿಯಾದ ಮಸಾಲೆ ಪೂರಿಯ ಪ್ಲೇಟ್ ರೆಡಿ ಆಯಿತು. ಮಕ್ಕಳು ನೋಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಇದನ್ನು ಅಂತ ಹೇಳಿಕೊಂಡು. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಈ ರಜೆಯಲ್ಲಿ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.